ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ ಕಥೆಗನುಸಾರವಾಗಿ ಈ ಹಿಂದೆ ರಾಮನ ಮೂಲಕವಾಗಿ ವಾಲಿ ವಧೆ ನಡೆದದ್ದು, ವಾಲಿಯ ವಧೆಯ ಔಚಿತ್ಯ, ಅದಾದ ಬಳಿಕ ಸುಗ್ರೀವ ಮತ್ತು ಅಂಗದರಿಗೆ ಕ್ರಮವಾಗಿ ಕಪಿ ಸಾಮ್ರಾಜ್ಯದ ಸಾಮ್ರಾಟರಾಗಿ ಮತ್ತು ಯುವರಾಜನಾಗಿ ಪಟ್ಟಾಭಿಷೇಕ ನಡೆದಿತ್ತು. ಇವೆಲ್ಲ ಘಟನೆಗಳನ್ನು ನಾವು ಶ್ರವಣ ಮಾಡಿದ್ವಿ. ಅದಾದ ಮೇಲೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ ಕೆಲವು ಮುಂದಿನ ಸರ್ಗಗಳಲ್ಲಿ ಮಳೆಗಾಲದ 4 ತಿಂಗಳುಗಳನ್ನು ರಾಮಲಕ್ಷ್ಮಣರು ಆ ಪರ್ವತದಲ್ಲಿ ಏನು ಕಳೆದ್ರಲ್ಲ ಅದರ ವರ್ಣನೆ ಇದೆ. ಅದಕ್ಕಿಂತ ಮೊದಲು ಆನಂದ ರಾಮಾಯಣದಲ್ಲಿ ಬರುವಂಥ ಇದೊಂದು ಪ್ರಸಂಗ, ರಾಮನಿಗೆ ಸೀತೆ ವಿಯೋಗ ಆಗಲೇ ಇಲ್ಲ ಅನ್ನುವಂಥ ಸಂಗತಿ ಏನಿದೆ ಅದನ್ನು ಸಮರ್ಥನೆ ಮಾಡುವಂಥ ಒಂದು ಪ್ರಸಂಗ. ಅದನ್ನು ನಾವು ಒಂದು ಬಾರಿ ಇಲ್ಲಿ ಶ್ರವಣ ಮಾಡಬೇಕು. ರಾಮ ಸೀತೆಯನ್ನು ಕಳ್ಕೊಂಡದ್ದಿಲ್ವೇ ಇಲ್ಲ. ರಾವಣ ಅಪಹಾರ ಮಾಡಿದ್ದೇನಿದೆ ಅದು ಕೇವಲ ಸೀತೆಯ ಆಕೃತಿ, ವಾಸ್ತವಿಕವಾದ ಸೀತೆ ಅಲ್ಲ ಅಂತ ನಾವು ಶಾಸ್ತ್ರಜ್ಞಾನಕ್ಕನುಸಾರವಾಗಿ ಶ್ರವಣ ಮಾಡಿದ್ವಿ. ಬೇರೆ ಕೆಲವು ಪುರಾಣಗಳಲ್ಲೂ ಅದೇ ರೀತಿಯಾದ ಸಮರ್ಥನೆ ಇತ್ತು. ಆನಂದ ರಾಮಾಯಣಕ್ಕನುಸಾರವಾಗಿ ಖರ, ದೂಷಣ, ತ್ರಿಶೂರ ಇವರನ್ನೆಲ್ಲ ಸಂಹಾರ ಮಾಡಿದ ಮೇಲೆ ರಾಮ ಸೀತೆಗೆ ಹೇಳಿದ್ದ, ನೀನು ನಿನ್ನನ್ನು 3 ರೀತಿಯಾಗಿ ವಿಭಾಗ ಮಾಡ್ಕೊಂತ ಹೇಳಿದ್ದ. ಸಾತ್ವಿಕಿ ಸೀತೆ, ರಾಜಸಿ ಸೀತೆ ಮತ್ತು ತಾಮಸಿ ಸೀತೆ ಅಂತ. ಸಾತ್ವಿಕಿ ಸೀತೆಯಾಗಿ ನನ್ನ ಜೊತೆ ಇರು, ರಾಜಸಿ ಸೀತೆಯಾಗಿ ರುದ್ರನ ಲೋಕದಲ್ಲಿರು, ಮತ್ತು ತಾಮಸಿ ಸೀತೆಯಾಗಿ ಆಶ್ರಮದಲ್ಲಿರು. ನಿನ್ನನ್ನು ರಾವಣ ಅಪಹಾರ ಮಾಡಲಿ ಅಂತ ಹೇಳಿದ್ದ. ಆ ಘಟನೆ ನಾವು ಹಿಂದೆ ಶ್ರವಣ ಮಾಡಿದ್ವಿ. ರಾಮ ಒಮ್ಮೆ ಪ್ರಸವಣ ಪರ್ವತದಲ್ಲಿ ಕುತ್ಕೊಂಡಿದ್ದಾಗ ಲಕ್ಷ್ಮಣ ಎಲ್ಲೋ ಬೇರೆ ಕಡೆ ಸಂಚಾರಕ್ಕೆ ಹೋಗಿದ್ದ. ಆ ಸಂಚಾರಕ್ಕೆ ಹೋದವನು ಮರಳಿ ಬಂದಾಗ ಅಲ್ಲಿ ರಾಮ ಒಬ್ಬನೇ ಇರಲಿಲ್ಲ. ರಾಮನ ಜೊತೆ ಸಾತ್ವಿಕಿ ಸೀತನೂ ಇದ್ಲು. ಸಾತ್ವಿಕ್ಯ ಸೀತೆಯ ಯುಕ್ತ ತಾವದ್ ರಾಮೋ ನಿರೀಕ್ಷಿತ ಸೌಮಿತ್ರಿಣ ವಂದಿತಾಸ ಪತ್ಯುರ್ವಾಮೆ ಲಯಂ ದಧೌ. ಹೊರಗಿಂದ ಬಂದವನು ರಾಮನ ಎಡತೊಡೆಯ ಮೇಲೆ ಸೀತೆ ಕೂತ್ಕೊಂಡಿದ್ದನ್ನು ನೋಡಿದ. ಆ ಕೂತ್ಕೊಂಡಿದ್ದವಳನ್ನು ನೋಡಿದ್ಕೊಂಡು ನಮಸ್ಕಾರ ಮಾಡಿದ ಲಕ್ಷ್ಮಣ. ಅವನು ನಮಸ್ಕಾರ ಮಾಡಿದ ಒಂದೇ ಕ್ಷಣದಲ್ಲಿ ಅವಳು ರಾಮನ ಎಡಭಾಗದಲ್ಲಿ ಅದೃಶ್ಯಳಾಗಿಬಿಟ್ಲು. ಲೋಕದ ಕಣ್ಣಿಗೆ ಅವಳು ಅದೃಶ್ಯಳಂತಲೇ ತೋರಿಸ್ಕೊಳ್ಬೇಕಾಗಿತ್ತು. ಅದೇ ಸ್ಥಿತಿಯನ್ನು ಅವರು ಮುಂದುವರ್ಸ್ಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ರಾಮ ಇದ್ದಾಗ ಅವಳು ರಾಮನ ಏಕಾಂತದಲ್ಲಿ ಆತನ ಜೊತೆ ಇರ್ತಿದ್ರು ಕೂಡ ಬೇರೆ ಸಂದರ್ಭದಲ್ಲಿ ಲಕ್ಷ್ಮಣಾದಿಗಳು ನೋಡುವಾಗ ಅವಳು ಯಾವತ್ತೂ ಅದೃಶ್ಯಳಂತೆ ತೋರಿಸ್ಕೊಳ್ತಿದ್ಲು ಅನ್ನೋದೊಂದು ಕಥೆ ಅದು. ಏವಂ ನಾಸೀತ್ ತದಾ ಸೀತಾ ವಿಯೋಗೋ ರಾಘವಸ್ತಿ. ಹಾಗಾಗಿ ರಾಮನಿಗೆ ಸೀತೆಯ ವಿಯೋಗ ಎಂದೂ ಆಗಲೇ ಇಲ್ಲ. ಇದನ್ನ ಆನಂದ ರಾಮಾಯಣದ ಸಾರಕಾಂಡದ 8ನೇ ಸರ್ಗಕ್ಕನುಸಾರವಾಗಿ ನಾವು ಶ್ರವಣ ಮಾಡ್ತೇವೆ. ಅದಾದ್ಮೇಲೆ ಕಿಷ್ಕಿಂಧಾಕಾಂಡದ 27ನೇ ಸರ್ಗ. ಪ್ರಸವಣ ಪರ್ವತಕ್ಕೆ ರಾಮ ಲಕ್ಷ್ಮಣರಿಬ್ಬರು ಹಿಂತಿರುಗಿದ್ರು. ಸುಗ್ರೀವನ ಪಟ್ಟಾಭಿಷೇಕ ಆದಮೇಲೆ ಆ ಪ್ರಸವಣ ಪರ್ವತದಲ್ಲಿ ನಾನಾ ಥರದ ವೃಕ್ಷಗಳು, ಪಕ್ಷಿಗಳು, ಪ್ರಾಣಿಗಳೆಲ್ಲ ವಾಸ ಮಾಡಿಕೊಂಡಿದ್ವು. ರಾಮ ಲಕ್ಷ್ಮಣನಿಗೆ ಆ ಪ್ರಸವಣ ಪರ್ವತದ ಸೌಂದರ್ಯವನ್ನೆಲ್ಲ ವರ್ಣನೆ ಮಾಡಿ ಹೇಳಿದ. ಅಲಂ ವೀರ ವ್ಯಥಾಂ ಗತ್ವಾ ನತ್ವಂ ಶೋಚಿತುಮರ್ಹಸಿ ಶೋಚಿತೋ ಹಿ ಅವಸೀದಂತಿ ಸರ್ವಾರ್ಥಾಃ ವಿದಿತಂ ಹಿತೆ. ರಾಮ ಸೀತೆಯನ್ನು ನೆನಪಿಸ್ಕೊಂಡು ಮೇಲಿನ ಮೇಲೆ ಏನು ಶೋಕ ಅನುಭವಿಸ್ತಿದ್ದ, ಅವನಿಗೆ ಲಕ್ಷ್ಮಣ ಹೀಗೆ ಸಮಾಧಾನ ಹೇಳಿದ, ನೀನು ಧೀರೋದಾತ್ತ ಪುರುಷ, ಮೇಲಿನ ಮೇಲೆ ಹೀಗೆ ಶೋಕ ಮಾಡಬಾರ್ದು. ಶೋಕತಃ ಯಾರು ದುಃಖ ಪಡ್ತಿರ್ತಾರೆ ಅವನು ಕಾರ್ಯಕಾರ್ಯ ವಿವೇಕವನ್ನು ಕಳ್ಕೊತಾನೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು. ಆ ಮೂಲಕವಾಗಿ ಮುಂದೆ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಹಾಳು ಮಾಡ್ಕೋತಾನೆ ಅವನು. ಹಾಗಾಗಿ ನೀನು ಶೋಕ ಮಾಡಬಾರದು ಅಂತ ಲಕ್ಷ್ಮಣ ಅವನಿಗೆ ಸಮಾಧಾನ ಮಾಡಿದ. ರಾಮ ಲಕ್ಷ್ಮಣ ಹೇಳಿದ ಆ ಮಾತುಗಳನ್ನು ಗೌರವಿಸಿದ, ಅದನ್ನು ಸ್ವೀಕಾರ ಮಾಡಿದ.
ನೀನು ಹೇಳಿದಂತೆ ನಿನ್ನ ಮಾತಿಗೆ ಅನುಸಾರವಾಗಿ ಈ ಶೋಕ ನನಗೇನು ಬಂದು ಒದಗಿದೆ, ಇದನ್ನು ನಾನು ತೊರೆಯುತ್ತೇನೆ, ಶೋಕವನ್ನು ಬಿಟ್ಟು ಕೊಡ್ತೇನೆ. ಈ ಶೋಕ ನನ್ನ ಶಕ್ತಿ ಏನಿದೆ, ನನ್ನ ಶಕ್ತಿ ಪರಾಕ್ರಮ ಇದನ್ನೆಲ್ಲವನ್ನು ಮರೆಸುವಂಥದ್ದು. ಉಪಕಾರೇಣ ವೀರಸ್ತು ಪ್ರತೀಕಾರೇಣ ಯುಜ್ಯತೆ ಅಕೃತಜ್ಞ ಅಪ್ರತಿಕೃತ ಹಂತಿ ಸತ್ವವತಾಂ ಮನಃ. ಯಾರಾದರೂ ಒಬ್ಬ ವ್ಯಕ್ತಿ ಮತ್ತೊಬ್ಬನ ಕಡೆಯಿಂದ, ಅಂದರೆ ಸ್ನೇಹಿತನ ಕಡೆಯಿಂದ, ಹಿತೈಷಿಯ ಕಡೆಯಿಂದ ಉಪಕಾರವನ್ನು ಏನಾದರೂ ಸ್ವೀಕಾರ ಮಾಡಿದರೆ ಅದನ್ನು ತನಗೊಂದು ಸಂದರ್ಭ ಬಂದಾಗ ಆ ಪ್ರತ್ಯುಪಕಾರವನ್ನು ಮಾಡಿ ಅದನ್ನು ತೀರಿಸ್ಕೊಳ್ಬೇಕು. ಅದನ್ನು ಒಂದು ವೇಳೆ ಮಾಡದೇ ಇದ್ರೆ, ಆ ಪ್ರತ್ಯುಪಕಾರವನ್ನು ಮಾಡದೇ ಇದ್ರೆ, ಯಾರು ಈ ಹಿಂದೆ ಉಪಕಾರ ಮಾಡಿರ್ತಾರೆ ಅವನ ಮನಸ್ಸು ಕಲುಷಿತ ಆಗ್ತದೆ. ನಾನು ಇಷ್ಟೆಲ್ಲ ಸಹಾಯ ಮಾಡಿದೆ, ಅದಕ್ಕೆ ಪ್ರತಿಯಾಗಿ ಸಹಾಯ ಪಡೆದವನು ನನಗೇನು ಉಪಕಾರ ಮಾಡಲಿಲ್ಲವಲ್ಲ ಅಂತ ಅವನಿಗೆ ಸಂಕಟ ಆಗ್ತದೆ. ಅದನ್ನು ಯಾತರ ಉದ್ದೇಶಕ್ಕಾಗಿ ಹೇಳಿದ ರಾಮ ಅಂದರೆ ಸುಗ್ರೀವನ ಉದ್ದೇಶಕ್ಕಾಗಿ ಹೇಳಿದ. ಸುಗ್ರೀವನಿಗೆ ನಾನು ಇಷ್ಟೆಲ್ಲ ಸಹಾಯ ಮಾಡಿದೆ, ಅದಕ್ಕೆ ಪ್ರತಿಯಾಗಿ ಸುಗ್ರೀವನು ಕೂಡ ತನ್ನ ಸರದಿ ಬಂದಾಗ ನನಗೆ ಪ್ರತಿ ಉಪಕಾರ ಮಾಡಲೇಬೇಕು, ಇಲ್ಲದೇ ತಾನು ಕೃತಜ್ಞನಾಗ್ತಾನೆ. ಅವನದನ್ನು ಯಾವಾಗ ಮಾಡ್ತಾನೆ, ನಾವು ಅದನ್ನು ಆ ಸಮಯವನ್ನು ನಾವು ಎದುರು ನೋಡಬೇಕು ಅಂತ ಹೇಳಿದ ರಾಮ ಲಕ್ಷ್ಮಣನಿಗೆ. ಆಗ ಲಕ್ಷ್ಮಣ ಹೇಳಿದ, ನೀನು ಹೇಳಿದ್ದು ಸರಿಯಾಗಿದೆ, ನಮ್ಮ ಅಪೇಕ್ಷೆ ಏನಿದೆ, ನಮ್ಮ ಪ್ರಯೋಜನ ಏನಿದೆ ಅದನ್ನು ಸುಗ್ರೀವ ತಪ್ಪದೇ ನಡೆಸಿಕೊಡ್ತಾನೆ. ಮಳೆಕಾಲ ಮುಗಿಯೋ ತನಕ ನೀವು ಸ್ವಲ್ಪ ಸಹನೆಯಿಂದಿರು. ಈ ಮಳೆಗಾಲ ಮುಗಿದ ಮೇಲೆ ಸುಗ್ರೀವ ತನ್ನ ಸೈನ್ಯವನ್ನೆಲ್ಲ ಒಗ್ಗೂಡಿಸಿ ನಿನ್ನ ಕಾರ್ಯವನ್ನು ಮಾಡಿಕೊಡ್ತಾನೆ. ಅದರ ಮುಂದೆ 28ನೇ ಸರ್ಗದಲ್ಲಿ ವರ್ಷಾ ಋತುವಿನ ವರ್ಣನೆ, ಮಳೆಗಾಲದ ವರ್ಣನೆ ರಾಮ ಲಕ್ಷ್ಮಣನಿಗೆ ಮಾಡಿದ್ದನ್ನು ನಾವು ಶ್ರವಣ ಮಾಡ್ತೇವೆ. ಮೋಡಗಳೆಲ್ಲ ಕಡೆ ಕವಿದು ಮಳೆಗರೀಲಿಕ್ಕೆ ಸಿದ್ಧವಾಗಿದ್ದಂಥ ಪ್ರಸಂಗ ಅದು. ಆ ಮಳೆಗಾಲದ ಪ್ರಸಂಗವನ್ನು ನೋಡಿ ರಾಮನಿಗೆ ಸೀತೆಯ ನೆನಪು ಮತ್ತಷ್ಟು ಒತ್ತರಿಸಿ ಬಂತು. ಸುಗ್ರೀವ ಸ್ವಲ್ಪ ಕಾಲದವರೆಗೆ ವಿಶ್ರಾಂತಿ ತೆಗೆದುಕೊಂಡು ಶರತ್ಕಾಲ ಬಂದ ಕೂಡಲೇ, ಅಂದರೆ ಮಳೆಗಾಲ ಮುಗಿದು ಶರತ್ಕಾಲ ಬಂದ ಕೂಡಲೇ ತಾನಾಗೇ ಕಾರ್ಯಪ್ರವೃತ್ತನಾಗ್ತಾನೆ ಅಂತ ನಾನು ಹೀಗೆ ಆ ಕಾಲವನ್ನು ಸುಗ್ರೀವ ಯಾವಾಗ ತನ್ನ ಸೈನ್ಯವನ್ನು ಒಗ್ಗೂಡಿಸಿ ಕಾರ್ಯಪ್ರವೃತ್ತನಾಗ್ತಾನೆ ಅನ್ನೋದನ್ನು ನಾನು ಎದುರು ನೋಡ್ತಿದ್ದೇನೆ. ಆಗ ಲಕ್ಷ್ಮಣನು ಅವನಿಗೆ ಸಮಾಧಾನ ಮಾಡಿದ. ಆ ಶರತ್ಕಾಲ ಬರೋದನ್ನು, ಮಳೆಗಾಲ ಮುಗಿದು ಶರತ್ಕಾಲ ಬರೋದನ್ನು ನೀನು ತಾಳ್ಮೆಯಿಂದ ಎದುರು ನೋಡು ಅಂತ ಹೇಳಿದ. ಅಲ್ಲಿಗೆ 28ನೇ ಸರ್ಗ ಮುಗಿತು. 29ನೇ ಸರ್ಗದಲ್ಲಿ ಹನುಮಂತನ ಸಲಹೆಯಂತೆ ಸುಗ್ರೀವ ವಾನರರ ಸೈನ್ಯವನ್ನೆಲ್ಲ ಒಗ್ಗೂಡಿಸಲಿಕ್ಕೆ ಆದೇಶ ಕೊಟ್ಟಿದ್ದರ ಘಟನೆ ವರ್ಣನೆ ಇದೆ. ಶರತ್ಕಾಲ ನಿಧಾನವಾಗಿ ಕಾಲಿಡ್ತಾ ಇತ್ತು. ಅದನ್ನು ಹನುಮಂತ ಗಮನಿಸಿದ. ಮಳೆಗಾಲ ಮುಗಿದು ಶರತ್ಕಾಲ ಕಾಲಿಡ್ತಿರೋದನ್ನು ಹನುಮಂತ ಗಮನಿಸಿದ. ರಾಜಧರ್ಮ ಏನು, ಮಿತ್ರರ ಧರ್ಮ ಏನು, ಸ್ನೇಹಿತರಾದವರು ಪರಸ್ಪರ ವರ್ತಿಸಬೇಕು ಹೇಗೆ, ಅದನ್ನೆಲ್ಲ ಹನುಮಂತ ಸರಿಯಾಗಿ ತಿಳ್ಕೊಂಡವನಾಗಿದ್ದ. ಅದಕ್ಕಾಗಿ ಸುಗ್ರೀವ ಇನ್ನೇನು ಮಾಡಬೇಕು, ಸುಗ್ರೀವನಿಗೆ ನಾನು ಏನು ಎಚ್ಚರಿಸಬೇಕು ಅನ್ನೋದನ್ನು ಹನುಮಂತ ನಿರೀಕ್ಷೆ ಮಾಡ್ತಿದ್ದ. ಆದರೆ ಸುಗ್ರೀವ ತನ್ನ ಕೆಲಸ ಆಗಿ ಹೋಗಿದ್ದರಿಂದ, ಸಾಮ್ರಾಜ್ಯವನ್ನು ಪಡ್ಕೊಂಡಿದ್ದರಿಂದ, ತನ್ನ ಪತ್ನಿಯನ್ನು ಪಡ್ಕೊಂಡಿದ್ದರಿಂದ ಧರ್ಮ ಅರ್ಥ ಈ ಯಾವುದನ್ನು ಮರೆತು ತನ್ನ ವೈಭೋಗದಲ್ಲಿ ಆಸಕ್ತನಾಗಿಬಿಟ್ಟಿದ್ದ. ಯಾವತ್ತೂ ಅಂತಃಪುರದಲ್ಲೇ ಇರ್ತಿದ್ದ. ಇಷ್ಟಳಾಗಿದ್ದಂಥ ತನ್ನ ಪತ್ನಿಯನ್ನ, ರುಮಾ ಅಂತ ಅವನ ಪತ್ನಿ ಹೆಸರು, ಬಹಳ ಕಾಲದಿಂದ ಅಪೇಕ್ಷೆ ಪಟ್ಟವಳು ತಾರೆ, ಅವಳನ್ನು ಕೂಡ ಆತ ಪಡೆದುಕೊಂಡಿದ್ದ. ಅದನ್ನು ಮೊನ್ನೆ ದಿವಸನೇ ಹೇಳಿದ್ದೆ. ಆಗಿನ ಕಾಲದಲ್ಲಿ ಅಣ್ಣ ದಿವಂಗತನಾದರೆ ಅವನ ಪತ್ನಿಯನ್ನು ತಮ್ಮನಿಗೆ ಸ್ವೀಕಾರ ಮಾಡುವಂಥ ಒಂದು ಅವಕಾಶ ಇರ್ತಿತ್ತು ಅಂತ ಅವಾಗ ನಾವು ಶ್ರವಣ ಮಾಡಿದ್ವಿ. ಅಂಥ ಒಂದು ಕೆಲವು ನಿರ್ದಿಷ್ಟ ಸಂದರ್ಭಗಳು, ಎಲ್ಲ ಸಂದರ್ಭಗಳಲ್ಲ, ಕೆಲವು ಅಪರೂಪದ ಸಂದರ್ಭಗಳಲ್ಲಿ ಅಂಥದಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿತ್ತು. ಅದನ್ನು ಅವನು ಸ್ವೀಕಾರ ಮಾಡಿದ್ದ. ಈ ರಾಮಾಯಣದ ತಾತ್ಪರ್ಯ ನಿರ್ಣಯದಲ್ಲಿ ಅಯೋಧನ ಪುರಾಣಿಕರು ಒಂದು ವಿಶೇಷ ಅಂಶ ಹೇಳ್ತಾರೆ. ಅದನ್ನು ಸ್ಕಂದ ಪುರಾಣದಿಂದ ಉದಾಹರಣೆ ಮಾಡಿ ಹೇಳ್ತಾರೆ. ಅದನ್ನು ಸ್ಕಂದ ಪುರಾಣ ಸಾತ್ವಿಕ ಪುರಾಣ ಅಂತ ಪರಿಗಣಿತ ಆಗದೇ ಇರೋದ್ರಿಂದ ಅದರ ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡಬೇಕೋ ಬೇಡವೋ ಅಂತ ನನಗೂ ಗೊಂದಲ ಆಯಿತು. ಅಂತೂ ಅಲ್ಲಿದ್ದು ನಿಮಗೆ ಹೇಳ್ತೇನೆ. ಅದೇನೆಂದರೆ, ವಾಲಿಯ ಪತ್ನಿ ತಾರ ಆಯ್ತಲ್ಲ, ಅವಳಿಗೆ
ಸುಗ್ರೀವನ ಮೇಲೆ ಒಂದು ಮೋಹ ಇತ್ತು. ಅದಕ್ಕಾಗಿ ಅವಳು ಏನೇನೋ ಸ್ವಲ್ಪ ಸಂಚು ಮಾಡಿ ವಾಲಿ ಸುಗ್ರೀವರ ನಡುವೆ ವೈರ ಬರುವಂತೆ ಮಾಡಿದ್ಲು ಅಂತ ಹೀಗೆ ಕಂದ ಪುರಾಣ ಒಂದು ಮಾಹಿತಿಯನ್ನು ಹೇಳ್ತದೆ. ಅದನ್ನು ತಾತ್ಪರ್ಯದಲ್ಲೇ ಆಗಲಿ, ಉಳಿದ ಪುರಾಣಗಳಾಗಲಿ, ಆನಂದ ರಾಮಾಯಣ ಆಗಲಿ ಅದನ್ನು ಸಮರ್ಥಿಸಿಲ್ಲ. ಅವರು ವಿದ್ವಾಂಸರಾದವರು ಐದು ಪುರಾಣಿಕ ಶ್ಲೋಕವನ್ನಲ್ಲಿ ಉದಾಹರಣೆ ಕೊಡ್ತಾರೆ. ಯಸ್ಯ ಕೋಶಶ್ಚ ದಂಡಶ್ಚ ಮಿತ್ರಾಣ್ಯಾತ್ಮಾ ಚ ಭೂಮಿಪ ಸಮವೇತಾನಿ ಸರ್ವಾಣಿ ಸ ರಾಜ್ಯಂ ಮಹದಶ್ಚುತೆ. ಹನುಮಂತ ರಾಜ್ಯಶಾಸ್ತ್ರದಿಂದ, ನೀತಿಶಾಸ್ತ್ರದಿಂದ ರಾಜನಿಗಾಗಬೇಕಾದಂಥ ಕೆಲಸಗಳೇನು ಅನ್ನೋದನ್ನೆಲ್ಲ ಸರಿಯಾಗಿ ದೃಢವಾಗಿ ತಿಳಿದುಕೊಂಡಿದ್ದ. ಮಂತ್ರಿಷು ನ್ಯಸ್ತ ಕಾರ್ಯಂ ಚ ಮಂತ್ರಿಣ ಅನವೇಕ್ಷಕಂ. ಈ ಸುಗ್ರೀವ ತನ್ನ ರಾಜ್ಯಭಾರದ ಹೊರೆಯನ್ನೆಲ್ಲ ಮಂತ್ರಿಗಳ ಮೇಲೆ ಬಿಟ್ಟುಬಿಟ್ಟಿದ್ದಾನೆ. ಮಂತ್ರಿಣ ಅನವೇಕ್ಷಕಂ, ಮಂತ್ರಿಗಳಿಗೆ ದರ್ಶನ ಕೊಡ್ತಿರಲಿಲ್ಲ ಈ ಸುಗ್ರೀವ. ಉತ್ಸನ್ನ ರಾಜ್ಯ ಸಂದೇಶಂ ಕಾಮವೃತ್ತಂ ಅವಸ್ಥಿತಂ. ರಾಜ್ಯದ ಸಂದೇಶ, ರಾಜ್ಯದ ಕಾರ್ಯ ಇದನ್ನೆಲ್ಲ ಮರೆತು ಬಿಟ್ಟಿದ್ದ. ಕಾಮವೃತ್ತ, ತನ್ನ ಮನಸ್ಸಿಗೆ ತಕ್ಕಂತೆ ಆತ ನಡೆದುಕೊಳ್ತಿದ್ದ. ಸ್ವಾಂಚ ಪತ್ನಿಯಂ ಅಭಿಪ್ರೇತಾಂ ತಾರಾಂ ಚಾಪಿ ಸಮೀಪ್ಸಿತಾಂ. ತನ್ನ ಪತ್ನಿಯನ್ನು ಎಷ್ಟು ದಿವಸ ಕಳ್ಕೊಂಡಿದ್ದ ಅವಳನ್ನು ಸ್ವೀಕಾರ ಮಾಡಿದ್ದ. ತಾರಾಂ ಚಾಪಿ ಸಮೀಪ್ಸಿತಾಂ, ತಾರೆಯನ್ನು ಕೂಡ ಆತ ಸ್ವೀಕಾರ ಮಾಡಿದ್ದ ಅಂತ ಇಲ್ಲಿ ಮಾತಿದೆ. ಹೀಗೆ ಅವನು ಸಂಪೂರ್ಣವಾಗಿ ಮೈ ಮರೆತು ಬಿಟ್ಟಿದ್ದ. ರಾಮನ ಕಡೆಯಿಂದ ಏನು ಪ್ರಯೋಜನ ಪಡ್ಕೊಳ್ಬೇಕಾಗಿತ್ತು ಅದನ್ನು ಪಡ್ಕೊಂಡ, ತಾನು ಮುಂದೆ ಮೈ ಮರೆತು ಬಿಟ್ಟಿದ್ದ. ಹನುಮಂತ ಅವನ ಕಡೆಗೆ ಹೋದ. ಅವನಿಗೆ ರಾಜ್ಯಶಾಸ್ತ್ರವನ್ನು, ಅರ್ಥಶಾಸ್ತ್ರವನ್ನು ಮತ್ತೆ ಮತ್ತೆ ಉಪದೇಶ ಮಾಡಿ ಅವನನ್ನು ಎಚ್ಚರಗೊಳಿಸಿದ. ಎಚ್ಚರಗೊಳಿಸಿ ಮುಂದೆ ಈ ಮಾತನ್ನು ಹೇಳಿದ. ಕಪಿಲೋಕದ ಸಾಮ್ರಾಟನೇ, ನೀನು ರಾಜ್ಯವನ್ನೆಲ್ಲ ಪಡ್ಕೊಂಡಿದ್ದಿ, ಐಶ್ವರ್ಯವನ್ನು ಪಡ್ಕೊಂಡಿದ್ದಿ. ನಿನಗೆ ಸಹಾಯ ಮಾಡಿದಂಥ ಮಿತ್ರ ರಾಮ ಏನಿದ್ದಾನೆ, ಅವನಿಗೆ ಈ ಸಂದರ್ಭದಲ್ಲಿ ನೀನೇನು ಪ್ರತ್ಯುಪಕಾರ ಮಾಡಬೇಕು ಅನ್ನೋದನ್ನ ನೀನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಯೋಹಿ ಮಿತ್ರೇಶು ಕಾಲಜ್ಞ ಸತತಂ ಸಾಧು ವರ್ತತೆ ತಸ್ಯ ರಾಜ್ಯಂ ಚ ಕೀರ್ತಿಶ್ಚ ಪ್ರತಾಪಶ್ಚ ಅಭಿವರ್ಧತೆ. ಆಪ್ತರು, ಹಿತೈಷಿಗಳಾದವರು ಮಿತ್ರರನ್ನ ಯಾವನು ಸರಿಯಾದ ರೀತಿಯಿಂದ ನಡೆಸ್ಕೊಳ್ತಾನೆ ಅವನಿಗೆ ಅವನ ರಾಜ್ಯದಲ್ಲಿ ಯಾವತ್ತೂ ಸಮೃದ್ಧಿ ಮತ್ತು ಅವನ ಸಂಪತ್ತು ಕೂಡ ಬೆಳೆದು ಏಳಿಗೆಯನ್ನು ಪಡ್ಕೋತದೆ. ಹಾಗಾಗಿ ನೀನೇನು ಕಾಲವನ್ನು ರಾಮನಿಗೆ ಕೊಟ್ಟಿದ್ದೆ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ, ಆ ಕಾಲ ಈಗಾಗಲೇ ಕಳೆದು ಹೋಗಿದೆ. ನೀನು ಶೀಘ್ರವಾಗಿ ಈ ಕೆಲಸದಲ್ಲಿ ಪ್ರವರ್ತನಾಗಬೇಕು. ವಾನರ ಶ್ರೇಷ್ಠರಿಗೆ, ವಾನರ ಸೇನೆಯ ದಂಡನಾಯಕರಿಗೆ ನೀನು ಆಜ್ಞಾಪನೆ ಮಾಡಬೇಕು. ರಾಮ ಮಹಾಪರಾಕ್ರಮಿಯಾದವನು. ದೇವತೆಗಳು, ದೈತ್ಯರು, ರಾಕ್ಷಸರು, ಕಿನ್ನರರು ಇಂಥವರೆಲ್ಲರನ್ನೂ ಕೂಡ ತನ್ನ ಧನುರ್ವಿದ್ಯೆಯ ಮೂಲಕ ಆತ ಮಣಿಸಬಲ್ಲವನು. ಅವನು ನಿನಗೆ ದೊಡ್ಡ ಉಪಕಾರ ಮಾಡಿದ್ದಾನೆ. ಇಲ್ಲದೇ ಇದ್ರೆ ಆತ ಕುಪಿತನಾಗಬಹುದು. ಆತ ಒಂದು ವೇಳೆ ಕುಪಿತನಾದರೆ ಅವನನ್ನು ಮಣಿಸುವವರು, ಆತನ ಕೋಪವನ್ನು ಪರಿಹಾರ ಮಾಡುವಂಥವ್ರು ಯಾರೂ ಇಲ್ಲ. ಹಾಗಾಗಿ ನೀನೀಗ ಕೂಡಲೇ ಕೋಟಿ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಕಪಿಗಳೇನು ನಿನ್ನ ಅಧೀನದಲ್ಲಿದ್ದಾರೆ ಅವರಿಗೆಲ್ಲರಿಗೂ ಆಜ್ಞಾಪನೆ ಮಾಡಬೇಕು. ಹೀಗೆ ಹನುಮಂತ ಉಪದೇಶ ಮಾಡಿದ ಮೇಲೆ ಸುಗ್ರೀವ ತನ್ನ ಬುದ್ಧಿಯನ್ನು ತನ್ನ ಹತೋಟಿಯಲ್ಲಿ ತಂದುಕೊಂಡ. ನೀಲ ಅನ್ನುವಂತಹ ಕಪಿಶ್ರೇಷ್ಠ ಏನಿದ್ದ, ಕಪಿಸೇನೆಯ ದಂಡನಾಯಕ, ಅವನಿಗೆ ಹೇಳಿದ, ಎಲ್ಲ ಕಡೆ ಭೂಮಂಡಲದಲ್ಲಿ ಬೇರೆ ಬೇರೆ ಕಡೆ ಏನು ಕಪಿಶ್ರೇಷ್ಠರು ಹರಡಿ ಹೋಗಿದ್ದಾರೆ, ಕಪಿಸೇನೆಯ ದಂಡನಾಯಕರು, ಅವರೆಲ್ಲರೂ ಇಲ್ಲಿಗೆ ಬರಬೇಕು, ಹಾಗೆ ಆಜ್ಞಾಪನೆಗೊಳಿಸು. ಅತಿ ದೂರದಲ್ಲಿರುವಂಥವ್ರು, ನಾನಾ ಪ್ರದೇಶದಲ್ಲಿದ್ದಾರೆ ಅವರೆಲ್ಲ, ನನ್ನ ಆಜ್ಞೆಗನುಸಾರವಾಗಿ ಇಲ್ಲಿಗೆ ಅವ್ರಿಗೆ ಬರಬೇಕು. ಅವರನ್ನೆಲ್ಲ ಈ ಸ್ಥಳಕ್ಕೆ ಕರೆದು ತರುವಂಥ ಜವಾಬ್ದಾರಿ ಏನಿದೆ ಅದು ನಿನಗೆ ಸಂಬಂಧಪಟ್ಟದ್ದು. ಇನ್ನು ಹೆಚ್ಚು ವಿಳಂಬ ಆಗುವಂತಿಲ್ಲ. ಇನ್ನು 15 ದಿವಸದಲ್ಲಿ ಅವರೆಲ್ಲ ಇಲ್ಲಿಗೆ ಬರಬೇಕು. ಒಂದು ವೇಳೆ 15 ದಿವಸದಲ್ಲಿ ಯಾರು ಇಲ್ಲಿಗೆ ಬರದೇ ಇದ್ರೆ ಅವರಿಗೆ ಮರಣದಂಡನೆ. ಸುಗ್ರೀವನ ಶಾಸನ ಬಹಳ ಕಠೋರ ಆಗಿದೆ. ಅದಕ್ಕಾಗಿ ಅವನಿಗೆ ಸುಗ್ರೀವನ ಶಾಸನಗಳೇನಿತ್ತು, ಸುಗ್ರೀವನ ಆಜ್ಞೆಗಳೇನಿತ್ತು, ಅದನ್ನು ಸುಗ್ರೀವ ಆಜ್ಞೆ ಅಂತ ಈಗಿನ ಕಾಲದಲ್ಲಿ ಕೂಡ ವ್ಯವಹಾರದಲ್ಲಿ ಕರೆಯೋದು ಕಂಡು ಬಂತು. ಹೀಗೆ ನೀಲನಿಗೆ ಕಪಿಗಳನ್ನೆಲ್ಲ ಒಗ್ಗೂಡಿಸುವಂಥ ಕೆಲಸವನ್ನು ಒಪ್ಪಿಸಿ ಸುಗ್ರೀವ ಮತ್ತೆ ತನ್ನ ಅರಮನೆಯನ್ನು ಪ್ರವೇಶ ಮಾಡಿಬಿಟ್ಟ. ರಾಮ ಈ ಕಡೆ ಆ ಗಿರಿಯ ಪರ್ವತದಲ್ಲಿದ್ದವನು, ಆ ಗಿರಿಯ ಗುಹೆಯಲ್ಲಿದ್ದವನು,
ಸೀತೆಯನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಸಾರಸ ಪಕ್ಷಿ, ಚಕೋರ ಪಕ್ಷಿ, ಇಂಥ ನಾನಾ ರೀತಿಯಾದ ಪಕ್ಷಿಗಳ ಧ್ವನಿಯನ್ನೆಲ್ಲ ಕೇಳಿದಾಗ ಅವನು ಆ ಸೀತೆಯನ್ನು ನೆನಪು ಮಾಡ್ಕೊಳ್ತಿದ್ದ. ಲಕ್ಷ್ಮಣ ಅವನಿಗೆ ಬೇಕಾದಷ್ಟು ಸಮಾಧಾನ ಮಾಡಿದ. ಒಂದ್ಸಲಿ ಸಮಾಧಾನ ಮಾಡಿದಾಗ ದುಃಖ ಮರಿತಿದ್ದ, ಮತ್ತೆ ಅದೇ ದುಃಖಕ್ಕೆ ಆತ ಶರಣಾಗ್ತಿದ್ದ. ಹೀಗೆ ಆ ಮಳೆಗಾಲ ಮುಗಿಯುವಂಥ ಸಂದರ್ಭ ಬಂದಾಗಲೂ ಕೂಡ ಆ ಸುಗ್ರೀವ ಇನ್ನೂ ಕಾರ್ಯಪ್ರವೃತ್ತನಾಗದೇ ಇರುವಾಗ ರಾಮ ಕೊನೆಗೊಂದು ನಿರ್ಧಾರ ಮಾಡಿದ. ಆ ವಾನರರಾಜ ಸುಗ್ರೀವ ನಮ್ಮನ್ನು ತಿರಸ್ಕಾರದಿಂದ ನೋಡ್ತಿದ್ದಾನೆ, ಎಲ್ಲ ಕೆಲಸ ಮುಗಿದು ಹೋಗಿದೆ, ಹೆಂಡತಿಯನ್ನು ಕಳ್ಕೊಂಡಂಥ ಈ ರಾಮ ಇವತ್ತು ಅಸಹಾಯಕನಾಗಿದ್ದಾನೆ. ಹಾಗಾಗಿ ಇವನಿಗೆ ನಾವು ಪ್ರತ್ಯುಪಕಾರ ಮಾಡಬೇಕಾದಂಥ ತುರ್ತು ಸಂದರ್ಭ ಏನಿಲ್ಲ ಅಂತ ಸುಗ್ರೀವ ಭಾವಿಸಿಬಿಟ್ಟಿದ್ದಾನೆ. ಹಾಗಾಗಿ ಸೀತೆಯ ಅನ್ವೇಷಣಕ್ಕೆ ಅವನು ಏನು ಪ್ರಯತ್ನ ಮಾಡ್ತಿಲ್ಲ. ನೀನು ಸುಗ್ರೀವನನ್ನು ಕಿಷ್ಕಿಂಧೆಯಲ್ಲಿ ಭೇಟಿಯಾಗಿ ಈ ಮಾತನ್ನು ಹೇಳು. ಯಾರು ಪ್ರತ್ಯುಪಕಾರವನ್ನು ಮಾಡೋದಿಲ್ವೋ, ಪ್ರತ್ಯುಪಕಾರ ಮಾಡ್ತೀನಿ ಅಂತ ಮಾಡಿದಂಥ ಪ್ರತಿಜ್ಞೆಯನ್ನು ಭಂಗಗೊಳಿಸ್ತಾನೋ ಅವನು ಈ ಲೋಕದಲ್ಲಿ ಪುರುಷಾಧಮ ಅಂತ ಅನ್ಸ್ಕೋತಾನೆ, ನೀಚ ಅಂತ ಅನ್ಸ್ಕೋತಾನೆ. ಕೃತಾರ್ಥಾಃ ಹಿ ಅಕೃತಾರ್ಥಾನಾಂ ಮಿತ್ರಾಣಾಂ ನ ಭವಂತಿಯೇ ತಾನ್ ವೃತಾನಪಿ ಕ್ರವ್ಯಾದಾಃ ಕೃತಾಜ್ಞಾನ್ ನೋಪಭುಂಜತೆ. ಕೃತಜ್ಞರೇನಿರ್ತಾರೆ, ಮಾಡಿದ ಉಪಕಾರವನ್ನು ಮರೆತು ಸರಿಯಾದ ಸಂದರ್ಭದಲ್ಲಿ ಅದನ್ನು ತೀರಿಸದೇ ಇದ್ದವರು ಅವ್ರು ಎಷ್ಟು ನೀಚರಂದ್ರೆ, ಅವರು ಸತ್ತಾಗ ಅಂತ ಕೃತಜ್ಞರಾದ ಪ್ರಾಣಿಗಳು, ಮನುಷ್ಯರು ಸತ್ತಾಗ ಅವರ ಮಾಂಸವನ್ನು ಪ್ರಾಣಿಗಳು ಕೂಡ ತಿನ್ನಲಿಕ್ಕೆ ಹಿಂದೆ ಮುಂದೆ ನೋಡ್ತವೆ. ಅಷ್ಟು ನೀಚರವರು ಆ ವ್ಯಕ್ತಿಗಳು. ಹಾಗಾಗಿ ಸುಗ್ರೀವನ ಕಡೆಗೆ ಹೋಗು, ನೀನು ಈ ಥರ ಹೇಳು, ವಾಲಿಯನ್ನ ನಾನು ಯಾವ ರೀತಿಯಾಗಿ ಮಣಿಸಿದೆ ಅದೇ ರೀತಿಯಾಗಿ ಅದೇ ಬಾಣ ಮತ್ತು ಬಿಲ್ಲುಗಳಿಂದ ಇನ್ನು ನಾನು ಯಾರನ್ನು ಕೂಡ ಬೇಕಾದ ಮನಸ್ಸದಲ್ಲೇ ಆ ಧನುಸ್ಸಿನ ಶಬ್ದವನ್ನು ನೀನು ಸುಗ್ರೀವ ಕೇಳಲಿಕ್ಕೆ ಒಂದು ವೇಳೆ ಸಿದ್ಧನಾಗಿದ್ದರೆ ಅದಕ್ಕೂ ಕೂಡ ನಾನು ರಾಮ ಸಿದ್ಧನಾಗಿದ್ದೇನೆ ಅನ್ನೋದನ್ನು ನೀನು ಹೋಗಿ ಸುಗ್ರೀವನಿಗೆ ಸಂದೇಶ ಮುಟ್ಟಿಸಬೇಕು ಅಂತ ಹೇಳಿದ ರಾಮ. ನಚ ಸಂಕುಚಿತ ಪಂಥಾಹ ಏನ ವಾಲಿ ಹತೋಗತಃ. ವಾಲಿ ಹೋದ ಮಾರ್ಗ ಏನಿದೆ ಸಣ್ಣ ಮಾರ್ಗ, ತೀರಾ ಕಿರಿದಾದ ಮಾರ್ಗ ಏನಲ್ಲ ಅದು, ಒಬ್ಬರೇ ಹೋಗ್ಲಿಕ್ಕೆ ಬರುವಂಥ ಮಾರ್ಗ ಅಲ್ಲ ಅದು. ಆ ಮಾರ್ಗದಲ್ಲಿ ಬೇಕಾದಷ್ಟು ಜನ ಹೋಗ್ಬೋದು. ಅವನು ಹೋಗಿದ್ದ ಮಾರ್ಗ ಯಾವುದು ಅಂದರೆ ಮರಣವನ್ನು ಹತ್ತಿದ ಮಾರ್ಗ, ಪರಲೋಕಕ್ಕೆ ಹೋಗುವಂಥ ಮಾರ್ಗ. ಕಿರಿದಾದ ಮಾರ್ಗ ಆಗಿದ್ದರೆ ವಾಲಿ ಒಬ್ಬನೇ ಹೋಗಬೇಕು, ಬೇರೆಯವರಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೋದಿತ್ತು. ಆ ಮಾರ್ಗ ಬೇಕಾದಷ್ಟು ವಿಶಾಲ ಆಗಿರೋದ್ರಿಂದ ಆ ಮಾರ್ಗದಲ್ಲಿ ಮತ್ತಷ್ಟು ಜನರಿಗೆ ಹೋಗ್ಲಿಕ್ಕೆ ಅವಕಾಶ ಇರೋದ್ರಿಂದ ನೀನು ಒಂದು ವೇಳೆ ಸುಗ್ರೀವ ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಿದ್ಧನಾಗಿದ್ರೆ ಹೇಳೋದು, ನಿನ್ನನ್ನು ಆ ಮಾರ್ಗದಲ್ಲಿ ಕಳಿಸ್ತೇನೆ. ಸತ್ಯವಚನವನ್ನು ಮೀರಿರುವಂತಹ ನಿನ್ನ ಬಂಧು ಮಿತ್ರರ ಸಮೇತನಾಗಿ ಅನ್ಯಾಯಗಳ ಸಮೇತವಾಗಿ ನಾನು ಬೇಕಾದ ಧ್ವಂಸ ಮಾಡ್ತೇನೆ ಅಂತ ಹೇಳಿದ ರಾಮ. ಧರ್ಮದ ಮೇಲೆ ದೃಷ್ಟಿಯನ್ನು ಇಟ್ಕೋ, ಮಾಡಿದಂತಹ ಪ್ರತಿಜ್ಞೆಯನ್ನು ಈಡೇರಿಸು, ಇಂಥ ಸಂದೇಶವನ್ನು ಸುಗ್ರೀವನಿಗೆ ತೆಗೆದುಕೊಂಡು ತಲುಪಿಸು ಅಂತ ರಾಮ ಹೇಳಿದ. ಲಕ್ಷ್ಮಣನಿಗೆ ಮಹಾಕೋಪ ಬಂತು. ಸುಗ್ರೀವ ತನ್ನ ಸದ್ಗುಣಗಳು, ತನ್ನ ಸತ್ಕಾರ್ಯ ಈ ವಿಷಯದಲ್ಲಿ ನಿಷ್ಠನಾಗಿರುವಂತ ಕಾಣ್ತಿಲ್ಲ. ಎಲ್ಲ ಕೆಲಸವನ್ನು ಆತ ಮರೆಯುವಂತೆ ಕಾಣಿಸ್ತಿದೆ. ಅವನಿಗೆ ಇವತ್ತು ರಾಜ್ಯ ಲಕ್ಷ್ಮಿ ಏನು ಸಿಕ್ಕಿದೆ, ಹೆಚ್ಚು ದಿವಸ ಇದನ್ನು ಆತ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಭೋಗ ಅವನಿಗೆ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ಸುಖದಲ್ಲಿ ಆಸಕ್ತನಾಗಿಬಿಟ್ಟಿದ್ದಾನೆ ಅವನು. ಆ ಸುಗ್ರೀವನ ಕಡೆಗೆ ಹೋಗಿ ಅವನನ್ನು ಸಂಹಾರ ಮಾಡ್ತೇನೆ ನಾನು. ಅವನನ್ನು ಸಂಹಾರ ಮಾಡಿ ಅಂಗದನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ತೇನೆ. ಅಂಗದನಿಗೆ ಪಟ್ಟಾಭಿಷೇಕ ಮಾಡಿದರೆ ಅಂಗದನೇ ಕಪಿಸೇನೆಯ ನೇತೃತ್ವ ವಹಿಸಿ ಸೀತೆಯನ್ನು ಹುಡುಕಲಿ ಲಕ್ಷ್ಮಣ ಅಬ್ಬರಿಸಿದ. ರಾಮನೇ ಸ್ವಲ್ಪ ಅವನಿಗೆ ಸಮಾಧಾನ ಹೇಳಬೇಕಾಯ್ತು ಲಕ್ಷ್ಮಣನಿಗೆ. ನೀನು ವಿವೇಕಿಯಾದವನು, ಸುಗ್ರೀವನ ಸಂಹಾರ ಮಾಡಿಬಿಡ್ತೀನಿ ಅಂತ ಒಮ್ಮೆಲೆ ಆಲೋಚನೆ ಮಾಡಬೇಡ, ಕೇವಲ ಎಚ್ಚರಿಕೆ ಹೇಳವನಿಗೆ ಸಾಕು. ಸುಗ್ರೀವ ನಮ್ಗೆ ಹಿಂದೆ ಏನು ಸಹಾಯ ಮಾಡಿದ್ದಾನೆ ಅನ್ನೋದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಅದನ್ನು ನಾವು ಮರೀಬಾರದು. ಅಂಥ ಕಠೋರವಾದ ಮಾತನಾಡದೆ ಕೇವಲ ಅವನಿಗೆ ಎಚ್ಚರಿಕೆ ಹೇಳಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಬೇಕು. ಈಗ ಅಣ್ಣ ಹೇಳಿದಾಗ ಲಕ್ಷ್ಮಣ ಹಾಗೇ ಆಗಲಿ ಅಂತ ಧನುರ್ಬಾಣಗಳನ್ನು ತೆಗೆದುಕೊಂಡು ಕಿಷ್ಕಿಂಧ ನಗರದ ಕಡೆಗೆ ಪ್ರಯಾಣ ಬೆಳೆಸಿದ. ಅರಮನೆಗೆ ಬಂದ. ಅಲ್ಲಿ
ಸುಗ್ರೀವನ ಜೊತೆ ತಾನೇನು ಮಾತಾಡಬೇಕು, ಅದಕ್ಕೆ ಅವನು ಕೇಳುವಂಥ ಯಾವ ಪ್ರಶ್ನೆ ತಾನೇನು ಉತ್ತರ ಹೇಳಬೇಕು, ಅದನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಮೊದಲೇ ನಿರ್ಧಾರ ಮಾಡಿಕೊಂಡ. ಅವನು ಲಕ್ಷ್ಮಣ ಧಾವಿಸಿ ಬರುವಂಥ ವೇಗಕ್ಕೆ ಸುತ್ತಮುತ್ತಲಿರುವಂಥ ಗಿಡಗಳು, ಸಣ್ಣ ಸಣ್ಣ ಪೊದೆಗಳು ಅವೆಲ್ಲ ಬೇರೆ ಸಮೇತ ಕಿತ್ತಿ ಬೀಳ್ತಾ ಇದ್ದವು. ಸುಗ್ರೀವನ ಮೇಲಿನ ಕೋಪದಿಂದ ಲಕ್ಷ್ಮಣನ ತುಟಿಗಳು ಅದರ್ತಾ ಇದ್ದವು. ಅವನು ಖಡ್ಗ ಹಿಡ್ಕೊಂಡು ಬಿಲ್ಲು ಬಾಣವನ್ನು ಹಿಡ್ಕೊಂಡು ಲಕ್ಷ್ಮಣ ಬರ್ತಾ ಇದ್ದಾಗ ಆ ವಾನರಿಗೆ ಅವನು ನೋಡಿ ಭಯ ಆಯಿತು. ಅವರು ಎಲ್ಲ ಮಹಾಪರಾಕ್ರಮಿಗಳಾಗಿದ್ದರು, ಅವರಿಗೆ ಬೇರೆ ಆಯುಧದ ಅವಶ್ಯಕತೆಯೇ ಇರಲಿಲ್ಲ. ಅವ್ರ ಕೋರೆ ಹಲ್ಲು, ಅವರ ಉಗುರುಗಳು, ಇದ್ರ ಮೂಲಕನೇ ಯುದ್ಧ ಮಾಡಬಲ್ಲವರಾಗಿದ್ದರು. ದೊಡ್ಡ ದೊಡ್ಡ ಪರ್ವತಗಳನ್ನೇ ಕಿತ್ತು ಹಾಕಿ ಯುದ್ಧವನ್ನು ಮುಂದುವರಿಸಬಲ್ಲಂಥವ್ರು. ಅಂಥ ಮಹಾಪರಾಕ್ರಮಿಗಳಿಗೂ ಲಕ್ಷ್ಮಣನನ್ನು ನೋಡಿ ಭಯ ಆಯಿತು. ಹೀಗೆ ಲಕ್ಷ್ಮಣ ಅಲ್ಲಿ ಬರ್ತಿದ್ದನ್ನು ನೋಡಿ ಅಂಗದ ಅವನ ಕಡೆಗೆ ಧಾವಿಸಿದ. ಲಕ್ಷ್ಮಣ ಅತ್ಯಂತ ಕುಪಿತ ಆಗಿದ್ದು ನೋಡಿ ಅಂಗದನಿಗೂ ಬಹಳ ಭಯ ಆಯಿತು, ಅವನಿಗೆ ವಿಷಾದನೂ ಆಯಿತು. ಅಂಗದನ ಮೂಲಕವಾಗಿಯೇ ಲಕ್ಷ್ಮಣ ಹೀಗೆ ಸಂದೇಶ ಕಳಿಸಿದ ಸುಗ್ರೀವನ ಕಡೆ. ಸುಗ್ರೀವ ಕಟ್ಟಥಾಂ ವತ್ಸ, ಅಂಗದ ಇನ್ನು ಸಣ್ಣವನು ಲಕ್ಷ್ಮಣಾದಿಗಳಿಗೆ ಹೋಲಿಸಿದೆ. ಹಾಗಾಗಿ ವತ್ಸನೇ, ಮಗನೇ, ನಾನು ಬಂದಿರೋದನ್ನು ಸುಗ್ರೀವನಿಗೆ ಹೋಗಿ ತಿಳಿಸು. ರಾಮನ ಸಹೋದರನಾದ ಲಕ್ಷ್ಮಣ ಕಿಷ್ಕಿಂಧಿ ಹೆಬ್ಬಾಗಿಲಲ್ಲಿ ಇವತ್ತು ಬಂದು ನಿಂತಿದ್ದಾನೆ. ಅದಕ್ಕಾಗಿ ನಿನ್ನನ್ನು ಭೇಟಿಯಾಗಿ ಅವನು ಸಂದರ್ಭವನ್ನು ಕಾಯ್ತಾ ಇದ್ದಾನೆ. ಮುಂದೆ ಏನು ಕಾರ್ಯವನ್ನು ಮಾಡಬೇಕು ಅದಕ್ಕೆ ಉಚಿತವಾಗಿ ನೀನು ವರ್ತಿಸು ಅಂತ ಆ ಸುಗ್ರೀವನಿಗೆ ನೀನು ಹೇಳಬೇಕು ಅಂತ ಹೇಳಿದ ಲಕ್ಷ್ಮಣ. ಅಂಗದನಿಗೆ ಏನು ಭಯ ಆಯ್ತಂದ್ರೆ ಮುಗಿತು, ಇನ್ನು ವಾನರ ಸಾಮ್ರಾಜ್ಯದ ಕಥೆನೇ ಮುಗಿತು ತಿಳ್ಕೊಂಡ. ಲಕ್ಷ್ಮಣನ ನೋಡಿ ವಾನರೆಲ್ಲರಿಗೂ ಆಪತ್ಕಾಲ ಪ್ರಾಪ್ತ ಆಯಿತು ಅಂತ ಹೆದರ್ಕೊಂಡ ಅಂಗದ. ಸುಗ್ರೀವನ ಕಡೆ ಅದನ್ನು ಓಡಿದ ಅವನು. ಮೊದಲು ತಂದೆಯಾದ ಸುಗ್ರೀವನ ಪಾದಗಳಿಗೆ ನಮಸ್ಕಾರ ಮಾಡಿದ. ಆಮೇಲೆ ತನ್ನ ಚಿಕ್ಕ ತಾಯಿಯಾದಂಥ ರುಮೆಯ ಪಾದಗಳಿಗೆ ನಮಸ್ಕಾರ ಮಾಡಿದ. ಮತ್ತೊಮ್ಮೆ ಸುಗ್ರೀವನಿಗೆ ಮತ್ತು ತಾರೆಗೆ ಹೀಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಅವನು ಏನೋ ಒಂದು ಮಾತನ್ನು ಹೇಳಬೇಕಂತ ಬಂದು ನಿಂತಿದ್ರು. ಸುಗ್ರೀವನ ಪರಿಸ್ಥಿತಿ ಹೇಗಿತ್ತಂದ್ರೆ ಮದ್ಯಪಾನ ಮಾಡಿಬಿಟ್ಟಿದ್ದ, ನಿದ್ರೆ ಮಂಪರು ಬೇರೆ. ಅವನಿಗೆ ಎಚ್ಚರವೇ ಇಲ್ಲ ಆ ಸುಗ್ರೀವನಿಗೆ. ಉಳಿದ ವಾನರರಿಗೆ ಭಯ ಈ ಅಂಗದ ಬಂದದ್ದು ನೋಡಿ. ಯಾಕೆಂದ್ರೆ ಅಂಗದ ಏನೋ ಆಪತ್ಕಾಲದ ಸಮಾಚಾರ ತಂದಿದ್ದಾನೆ ಅಂತ ಅವರಿಗೆ ಸೂಚನೆ ಸಿಕ್ಕಿತ್ತು. ಆ ಕಡೆ ಹೊರಗಡೆ ಲಕ್ಷ್ಮಣ ಬಿಲ್ಲು ಬಾಣ ಹಿಡ್ಕೊಂಡು ಖಡ್ಗ ಹಿಡ್ಕೊಂಡು ಕಾಯ್ತಿದ್ದಾನೆ, ಒಳಗಡೆ ಭಯಗ್ರಸ್ತನ ಅಂತ ಅಂಗದ. ಆ ಸುಗ್ರೀವನನ್ನು ಎಚ್ಚರಗೊಳಿಸಬೇಕು ಅಂತ ನಾನಾ ಥರದ ಪ್ರಯತ್ನ ಮಾಡಿದರು ಕಪಿಗಳೆಲ್ಲ. ಅಲ್ಲಿ ನಿಂತು ಜೋರಾಗಿ ಕಿರಿಚಿ ಬಿದ್ದರು, ಅವರು ಸಿಂಹನಾದ ಮಾಡಿದರು. ಮದ್ಯಪಾನದ ಅಮಲಿನಲ್ಲಿ ಆ ಸುಗ್ರೀವನ ಕಣ್ಣೆಲ್ಲ ಚಂಚಲಾಗಿತ್ತು, ಗಿರಿಗಿರಿನ ತಿರುಗುತ್ತಾ ಇತ್ತು. ಅವನು ಹಾಕ್ಕೊಂಡಂತಹ ಹೂವಿನ ಹಾರಗಳು, ಸುವರ್ಣದ ಹಾರಗಳೆಲ್ಲ ಅಸ್ತವ್ಯಸ್ತ ಆಗಿ ಹೋಗಿದ್ದವು. ಆಗ ಲಕ್ಷ ಮತ್ತು ಪ್ರಭಾವ ಅನ್ನುವಂಥ ಇಬ್ಬರು ಮಂತ್ರಿಗಳು ಅವ್ರು ಸ್ವಲ್ಪ ಧೈರ್ಯ ವಹಿಸಿ ಸುಗ್ರೀವನ ಕಡೆ ಹೋದರು. ಹೇಳಿದ್ರು ಅವನು, ರಾಮ ಲಕ್ಷ್ಮಣರಿಬ್ಬರು ಸತ್ಯಸಂಧರು, ಮಹಾತ್ಮರಾದವರು, ಮಹಾಪರಾಕ್ರಮಿಗಳಾದವರು, ನಮಗೆ ರಾಜ್ಯವನ್ನು ಪಡ್ಕೊಳ್ಳಿಕ್ಕೆ ನಾನಾ ರೀತಿಯ ಸಹಾಯ ಮಾಡಿದವರು. ಅವರಲ್ಲಿ ಈಗ ಲಕ್ಷ್ಮಣ ನಮ್ಮ ಹೆಬ್ಬಾಗಿಲಿಗೆ ಬಂದು ನಿಂತಿದ್ದಾನೆ. ಅವನನ್ನು ನೋಡಿ ನಮ್ಮ ವಾನರರು ಗಡಗಡ ನಡುಗುತ್ತಿದ್ದಾರೆ, ಗಟ್ಟಿಯಾಗಿ ಕಿರ್ಚಾಡ್ತಿದ್ದಾರೆ. ಇನ್ನೇನು ವಾನರ ಸಾಮ್ರಾಜ್ಯದ ಕಥೆ ಮುಗಿತು ಅನ್ನೋ ರೀತಿಯಲ್ಲಿ. ಅಂಗದ ಲಕ್ಷ್ಮಣನಿಗೆ ಎದುರಾದಾಗ ಲಕ್ಷ್ಮಣ ಅಂಗದನನ್ನು ಸುಟ್ಟೇ ಬಿಡ್ತಾನೇನೋ ಅನ್ನುವಂತೆ ನೋಡಿದ್ದ. ನೀನು ಕೂಡಲೇ ಎಚ್ಚರಗೊಳ್ಳು, ಆ ಲಕ್ಷ್ಮಣನ ಕಡೆಗೆ ಹೋಗಿ ಅವನನ್ನು ಸಮಾಧಾನಗೊಳಿಸು. ರಾಮನಿಗೆ ನೀನೇನು ಪ್ರತಿಜ್ಞೆ ಮಾಡಿಕೊಟ್ಟಿದ್ದಿ ಆ ಪ್ರತಿಜ್ಞೆಯನ್ನು ಈಡೇರಿಸಿಕೊಟ್ಟು ಅವನಿಗೆ ಸಮಾಧಾನ ಆಗುವಂತೆ ಮಾಡು. ಲಕ್ಷ್ಮಣ ಕುಪಿತ ಆಗಿದ್ದಾನೆ ಅಂತ ಮಾತು ಕಿವಿ ಮೇಲೆ ಬಿದ್ದ ಕೂಡಲೇ ಆ ಸುಗ್ರೀವ ಕೂಡಲೇ ಆಸನ ಬಿಟ್ಟು ಮೇಲೆ ಇದ್ದ. ಅವನು ಮಂತ್ರಿಗಳಿಗೆ ಹೇಳಿದ, ನಾನು ಯಾವತ್ತೂ ಯಾರಿಗೂ ಕೆಟ್ಟ ಮಾತನಾಡಿದವನಲ್ಲ, ನಮೇ ದುರ್ವ್ಯಾಹೃತಂ ಕಿಂಚಿತ್ ನಾಪಿ ಮೇ ದುರನುಷ್ಠಿತಂ, ಕೆಟ್ಟ ಕಾರ್ಯವನ್ನು ಮಾಡಿದವನೂ ಅಲ್ಲ. ಆದರೆ ಲಕ್ಷ್ಮಣ ಯಾಕೆ ಕುಪಿತ ಆದ ಅದೇ ನನಗೆ ತಿಳಿದಂಥ ಸಂಗತಿ ಆಗಿಬಿಟ್ಟಿದೆ. ನಮ್ಮ ಶತ್ರುಗಳು ಯಾರಾದರು, ಇವತ್ತಿಗೂ ಸಾಮ್ರಾಜ್ಯದಲ್ಲಿ ಶತ್ರುಗಳು ಯಾರಾದರೂ ಇದ್ದಿರಬೇಕು, ಅವರು ನನಗಾಗದವರು ನನ್ನ ಬಗ್ಗೆ ಏನಾದರೂ ಕೆಟ್ಟ ಮಾತುಗಳನ್ನು ಲಕ್ಷ್ಮಣನ ಕಡೆಗೆ ರಾಮನ ಕಡೆಗೆ ತಲುಪಿಸಿದ್ದಿರ್ಬೋದು. ಹಾಗಾಗಿ ಲಕ್ಷ್ಮಣ ಕುಪಿತನಾಗಿ
ನನ್ನ ಮೇಲೆ ಶಸ್ತ್ರಾಘಾತ ಮಾಡಲಿಕ್ಕೆ ಸಿದ್ಧನಾಗಿ ಬಂದಿದ್ದಿರಬಹುದು. ನೀವೆಲ್ಲರೂ ಬುದ್ಧಿವಂತರಿದ್ದೀರಿ. ಲಕ್ಷ್ಮಣನ ಕಡೆಗೆ ಹೋಗಿ ಆತ ಯಾಕೆ ಕುಪಿತನಾಗಿದ್ದಾನೆ ಎಂದು ತಿಳ್ಕೊಳ್ಬೇಕು. ಸ್ನೇಹವನ್ನು ಕಾಪಾಡಿಕೊಳ್ಳೋದು ಯಾವತ್ತೂ ಕೂಡ ಬಹಳ ಮಹತ್ವದ ಸಂಗತಿ. ರಾಮನ ಜೊತೆಗೆ ಲಕ್ಷ್ಮಣನ ಜೊತೆಗೆ ನಮಗೇನು ಸ್ನೇಹ ಇದೆ ಅದನ್ನು ನಾವು ಕಾಪಾಡಿಕೊಳ್ಬೇಕು. ಆಗ ಹನುಮಂತ ಸುಗ್ರೀವನಿಗೆ ಹೇಳಿದ, ರಾಮನಿಗೆ ನೀನೇನು ಪ್ರತಿಜ್ಞೆಯನ್ನು ಮಾಡಿಕೊಟ್ಟಿದ್ದಿ ಮತ್ತು ರಾಮನ ಉಪಕಾರವನ್ನು ನೀನೇನು ಸ್ವೀಕಾರ ಮಾಡಿದ್ದಿ, ಅದನ್ನು ನೀನು ಮರೆತಿಲ್ಲ. ಬಹಳ ಸಂತೋಷದ ಸಂಗತಿ. ರಾಮ ನಿನ್ನ ಸ್ನೇಹವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ವಾಲಿಯನ್ನು ಸಂಹಾರ ಮಾಡಿದ. ತನಗೇನಾದರೂ ಲೋಕಾಪವಾದ ಬರಬಹುದು ಅನ್ನುವಂಥ ಚಿಂತೆ ಇದ್ರೆ ಅದನ್ನು ಅಂಥ ಎಲ್ಲ ಕಷ್ಟವನ್ನು ಆತ ಎದುರಿಸಿ ಸಿದ್ಧನಾಗಿ ಈ ವಾಲಿಯನ್ನು ಸಂಹಾರ ಮಾಡಿದ. ಯಾಕಂದರೆ ವಾಲಿಯನ್ನು ಸಂಹಾರ ಮಾಡಿದಾಗ ಇನ್ನೂ ಕೆಲವರು ವಾಲಿಗೆ ಬೇಕಾದವರು ರಾಮ ಅನ್ಯಾಯದಿಂದ ವಾಲಿಯನ್ನು ಸಂಹಾರ ಮಾಡಿದ ಅನ್ನುವಂಥ ಮಾತನ್ನು ಯಾರು ಆಡಬಹುದು ಅಂತ ಸಂಗತಿ ಎಲ್ಲ ಅವನಿಗೆ ಗೊತ್ತಿತ್ತು. ರಾಮನಿಗೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಿನ್ನ ಸಲುವಾಗಿ ಇಂಥ ಕೆಲಸವನ್ನು ಮಾಡಿದ. ರಾಘವೇಣ ತು ವೀರೇಣ ಭಯ ಮುತ್ಸೃಜ್ಯ ದೂರತಃ. ಭಯ ಅಂದರೆ ಅಪವಾದದ ಭಯ. ಸತ್ಪ್ರಿಯಾರ್ಥಂ ಹತೋವಾಲಿ ಶಕ್ರತುಲ್ಯ ಪರಾಕ್ರಮ. ಇಂಥ ಕೆಲಸವನ್ನು ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಪ್ರತಿಯಾಗಿ ನೀನು ಕೂಡ ಅವನಿಗೆ ಉಪಕಾರ ಮಾಡಿಕೊಡಬೇಕು. ಅದನ್ನು ನೆನಪಿಸೋದಕ್ಕಾಗಿ ಲಕ್ಷ್ಮಣನನ್ನ ರಾಮ ಕಳಿಸಿದ್ದಾನೆ. ಸೀತೆ ಅನ್ವೇಷಣೆ ಯಾವಾಗ ಮಾಡಿಕೊಡ್ತೀನಿ ಅಂತ ನೀನು ಹೇಳಿದ್ದಲ್ಲ, ಆ ಕಾಲ ಮೀರಿ ಹೋಗಿದೆ. ನೀನು ಅದನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಲಕ್ಷ್ಮಣನ ನೀನೀಗ ಹೋಗಿ ಪ್ರಸನ್ನಗೊಳಿಸಬೇಕು. ಅದು ಬಿಟ್ಟು ಬೇರೆ ಮಾರ್ಗವೇ ಏನೂ ಇಲ್ಲ. ಅದಕ್ಕಾಗಿ ನಾನು ಮಂತ್ರಿಯಾಗಿ ನಿನಗಿಂತ ಒಂದು ಮಾತನ್ನು ಹೇಳ್ತಿದ್ದೇನೆ ಅಂದ ಈ ಹನುಮಂತ. ಸಕ್ಷಮ ಕೋಪಯಿತು ಯಃ ಪ್ರಸಾದ್ಯ ಪುನರ್ಭವೇತ್ ಪೂರ್ವೋಪಕಾರಂ ಸ್ಮರತ ಕೃತಜ್ಞೇನ ವಿಶೇಷತಃ. ಅವನು ರಾಮ ಒಂದು ವೇಳೆ ಶುದ್ಧನಾದ್ರೆ ತನ್ನ ಧನಸ್ಸನ್ನು ತಗೊಂಡು ಇಡೀ 3 ಲೋಕವನ್ನು ಕೂಡ ಸುತ್ತಾಕಬಲ್ಲಂಥವನು. ಅಂಥ ಪರಾಕ್ರಮಿ ಆದವನು. ಅವನ ಕೋಪ ಮತ್ತೆ ಹೆಚ್ಚಾಗದೇ ಇರುವಂತೆ ನೀನು ನೋಡ್ಕೊಳ್ಬೇಕು. ಅದು ನಿನ್ನ ಜವಾಬ್ದಾರಿ ಆಗಿದೆ, ನಿನ್ನ ಕರ್ತವ್ಯ ಆಗಿದೆ. ನ ರಾಮ ರಾಮಾನುಜ ಶಾಸನಂ ತ್ವಯಾ ಕಪೀಂದ್ರಯುಕ್ತಂ ಮನಸಾಪ್ಯಪೋಹಿತಂ. ರಾಮನ ಶಾಸನವನ್ನಾಗಲಿ ರಾಮಾನುಜನಾದಂಥ ಲಕ್ಷ್ಮಣನ ಶಾಸನವನ್ನಾಗಲಿ ನೀನು ಉಲ್ಲಂಘನೆ ಮಾಡಬಾರದು. ಅದು ನಿನಗೆ ಉಚಿತ ಅಲ್ಲ. ಹಾಗಾಗಿ ಬೇಗ ಎಚ್ಚರಗೊಳ್ಳು ಅಂತ ಹೇಳಿದ. ಆಗ ಮುಂದೆ ಈ ಸುಗ್ರೀವ ಆ ಲಕ್ಷ್ಮಣನನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದ ಈ ಅಂಗದ ಮೊದಲಾದ ಕಪಿಗಳಿಗೆ. ಅವರೆಲ್ಲ ಮತ್ತೆ ಹೊರಗೆ ಹೋಗಿ ಲಕ್ಷ್ಮಣನನ್ನು ಒಳಗೆ ಕರ್ಕೊಂಡು ಬಂದರು. ಆ ಮಹಾದ್ವಾರದಲ್ಲಿ ಕಪಿಗಳೆಲ್ಲ ನಿಂತ್ಕೊಂಡಿದ್ರಲ್ಲ, ಅವರೆಲ್ಲ ಲಕ್ಷ್ಮಣನನ್ನು ನೋಡಿದ ಕೂಡಲೇ ಕೈ ಮುಗಿದು ಎದ್ದು ನಿಂತ್ಕೊಂಡ್ರು. ಭಯಪಟ್ಟವರೆಲ್ಲ. ದೊಡ್ಡ ದೊಡ್ಡ ಸ್ತಂಭಗಳು, ದೊಡ್ಡ ದೊಡ್ಡ ಕೋಣೆಗಳಿದ್ದವು ಆ ಕಿಷ್ಕಿಂಧ ಸಾಮ್ರಾಜ್ಯದಲ್ಲಿ. ಅದನ್ನೆಲ್ಲ ನೋಡ್ತಾ ಆತ ಒಳಗೆ ಬಂದ. ಅವನು ಹಾಗೆ ಆ ಕಿಷ್ಕಿಂಧ ಸಾಮ್ರಾಜ್ಯದ ಅರಮನೆಯ ಒಳಗೆ ಬಂದಾಗ ಅಲ್ಲಿ ಅಂತಃಪುರದ ಸಮೀಪದಲ್ಲಿ ಅವನಿಗೆ ಸ್ತ್ರೀಯರು ಕಾಣಿಸಿದರು. ಸ್ತ್ರೀಯರ ಕಾಲಂಬುಗಳ ಶಬ್ದ, ಕಾಲ ಗೆಜ್ಜೆಗಳ ಶಬ್ದ ಆತನಿಗೆ ಕೇಳಿ ಬಂತು, ಬಳೆಗಳ ಶಬ್ದ ಕೇಳಿ ಬಂತು. ಅದನ್ನು ನೋಡಿ ಆತನ ಮನಸ್ಸು ಸಂಕೋಚದಿಂದ ಮುದುಡಿ ಹೋಯಿತು. ತೀರಾ ಯಾವ ಕೋಪದಿಂದ ಆತ ಮುನ್ನುಗ್ಗಿ ಬಂದಿದ್ದ ಅದೇ ಕೋಪದಿಂದ ಮುನ್ನುಗ್ಗಿ ಹೋಗ್ಲಿಕ್ಕೆ ಆತನಿಗೆ ಸಾಧ್ಯ ಆಗಲಿಲ್ಲ. ಸ್ತ್ರೀ ಸಮೂಹದಿಂದ ಕೂಡಿದ್ದ ಅಂತಃಪುರ, ಅದನ್ನು ಮುಂದುವರಿಸಲಿಕ್ಕಾಗದೆ ಒಂದು ಏಕಾಂತ ಸ್ಥಳದಲ್ಲಿ ನಿಂತ್ಕೊಂಡ್ಬಿಟ್ಟ ಲಕ್ಷ್ಮಣ. ಇನ್ನೇನು ಲಕ್ಷ್ಮಣ ಅಂತಃಪುರದ ಒಳಗೆ ಕಾಲಿಟ್ಟ ಅಂತ ಸುಗ್ರೀವನಿಗೆ ಗೊತ್ತಾದ ಕೂಡಲೇ ಆತ ಸಿಂಹಾಸನದಿಂದ ಎದ್ದ. ಆದ್ರೆ ಮುಂದೆ ಹೋಗ್ಲಿಕ್ಕಾಗಲಾರ್ದು ಮುಗ್ಗರಿಸಿ ಬಿದ್ದ ಸುಗ್ರೀವ. ಅಲ್ಲಿ ಸಮೀಪದಲ್ಲಿ ತಾರೆ ಇದ್ಲು. ಅವಳಿಗೆ ಈ ಮಾತನ್ನು ಹೇಳಿದ. ಲಕ್ಷ್ಮಣ ಯಾಕೆ ಇಷ್ಟು ಕುಪಿತನಾಗಿದ್ದಾನೆ ಅಂತನ್ನೋದನ್ನ ನೀನು ಊಹೆ ಮಾಡಬೇಕು. ಇಂಥ ಕಾರ್ಯದಲ್ಲೆಲ್ಲ ಆ ತಾರೆ ಹೆಚ್ಚು ದಕ್ಷಳಾಗಿದ್ಲು ಅಂತ ಹಿಂದೆ ವಾಲಿನೇ ಒಂದು ಸುಗ್ರೀವನಿಗೆ ಹೇಳಿದ್ದ. ಋಮೆಗಿಂತ ಈ ವಾಲಿಯ ಪತ್ನಿ ಅಂತ ತಾರೆ ಈ ಎಲ್ಲ ಕಾರ್ಯಗಳಲ್ಲಿ ಹೆಚ್ಚು ಸಮರ್ಥಳಾಗಿದ್ಲು. ನಾವು ಅವನಿಗೇನಾದ್ರೂ ಅಪರಾಧ ಮಾಡಿದ್ದೆವು ಹೇಗೆ, ಅವನು ಯಾಕೆ ಕೋಪಗೊಂಡಿದ್ದಾನೆ, ಅದನ್ನು ಬುದ್ಧಿಯಿಂದ ನೀನು ವಿಮರ್ಶೆ ಮಾಡಬೇಕು. ನೀನು ಆತನನ್ನು ಸಮಾಧಾನಗೊಳಿಸಬೇಕು. ನೀನು ನೋಡಿದರೆ ಆತ ತನ್ನ ಕೋಪವನ್ನೆಲ್ಲ ಬಿಟ್ಟು ಬಿಡ್ತಾನೆ. ನಹಿ ಸ್ತ್ರೀಷು ಮಹಾತ್ಮಾನಃ ಪ್ರತಿಕುರುವಂತೆ ದಾರುಣ. ಸ್ತ್ರೀಯರು ಎದುರಿಗೆ ಬಂದರೆ ಮಹಾತ್ಮರು ತಮ್ಮ ಕೋಪ ಎಲ್ಲ ಮರೆತು ಬಿಡ್ತಾರೆ, ಮೆತ್ತಗಾಗ್ತಾರೆ.
ನೀನು ಅವನನ್ನು ಭೇಟಿಯಾಗಿ ಅವನ ಕೋಪವನ್ನೆಲ್ಲ ತಣಿಸಿದ ಮೇಲೆ ನಾನು ಅವನನ್ನು ಭೇಟಿ ಆಗ್ತೇನೆ ಅಂತ ಹೇಳಿದ ಸುಗ್ರೀವ. ಅವಳು ವಿನಯದಿಂದ ಲಕ್ಷ್ಮಣನ ಕಡೆಗೆ ಹೋದ್ಲು. ಸುಗ್ರೀವನ ಪತ್ನಿಯನ್ನು ನೋಡಿದ ಕೂಡಲೇ ಲಕ್ಷ್ಮಣ ತಲೆ ತಗ್ಗಿಸಿ ನಿಂತ್ಕೊಂಡ್ಬಿಟ್ಟ. ಅವನ ಕೋಪ ಎಲ್ಲ ಉಡುಗಿ ಹೋಗಿಬಿಡ್ತ. ಇವನಿಗೇನೂ ಮಾತೇ ಆಡ್ಲಿಕ್ಕಾಗಲಿಲ್ಲ. ಅವಳೇ ಈ ಮುಂದಿನಂತೆ ಹೇಳಿದ್ಲು, ಕಿಂ ಕೋಪ ಮೂಲಂ ಮನುಜೇಂದ್ರ ಪುತ್ರ ಕಷ್ಟೇನ ಸಂತಿಷ್ಠತಿ ವಾಗ್ನಿದೇಶೆ ಕಹ ಶುಷ್ಕವೃಕ್ಷಂ ವನಮಾಪತಂತಂ ದಾವಾಗ್ನಿ ಮಾಸೀದತಿ ನಿರ್ವಿಶಂಕಃ. ರಾಜಪುತ್ರನೇ ಲಕ್ಷ್ಮಣ, ನಿನ್ನ ಕೋಪಕ್ಕೆ ಏನು ಕಾರಣ? ನಿನ್ನ ಆಜ್ಞೆಗೆ ವಿರುದ್ಧವಾಗಿ ಯಾರು ನಡ್ಕೊಂಡಿದ್ರೆ ಅದನ್ನು ತಿಳಿಸು ನನಗೆ. ಆಗ ಅವನು ಹೇಳಿದ, ನಿನ್ನ ಪತಿ ಕಾಮಕ್ಕೆ ವಶನಾಗಿ ರಾಮನ ಕಾರ್ಯವನ್ನು ಮಾಡಿಕೊಡೋದ್ರಲ್ಲಿ ಸ್ವಲ್ಪ ಆಲಸ್ಯ ತೋರಿಸ್ತಿದ್ದಾನೆ ಅನ್ನೋದು ನಿಮಗೆ ಗೊತ್ತಿಲ್ವೇ ಹೇಗೆ? ರಾಮನ ಕಾರ್ಯದ ಬಗ್ಗೆ ಮಾತ್ರ ಅಲ್ಲ, ಇಡೀ ಸಾಮ್ರಾಜ್ಯದ ವ್ಯವಸ್ಥೆ ಬಗ್ಗೆನೂ ಆತ ಆಲೋಚನೆ ಮಾಡೋದನ್ನು ಬಿಟ್ಟು ಬಿಟ್ಟಿದ್ದಾನೆ. ಕಾಮೋಪಭೋಗಗಳಲ್ಲಿ ಆಸಕ್ತನಾಗಿಬಿಟ್ಟಿದ್ದಾನೆ. ನಿಗದಿಪಡಿಸಿದಂಥ 4 ತಿಂಗಳು ಕಳೆದು ಹೋದರೂ ಕೂಡ ಸ್ವೇಚ್ಛೆಯಿಂದ ಇದ್ದುಬಿಟ್ಟಿದ್ದಾನೆ ಅವನು. ಅವನಿಗೆ ಅರಿವೇ ಇಲ್ಲ. ಪಾನಾದರ್ಥಶ್ಚ ಕಾಮಶ್ಚ ಧರ್ಮಶ್ಚ ಪರಿಹೀಯತೆ. ಮದ್ಯಪಾನ ಯಾರು ಮಾಡಿರ್ತಾರೆ ಅವನು ಧರ್ಮ, ಅರ್ಥ, ಕಾಮ ಈ ಎಲ್ಲ ಪುರುಷಾರ್ಥಗಳನ್ನು ಮರೆತು ಬಿಡ್ತಾನೆ. ಅದೇ ಪರಿಸ್ಥಿತಿ ಈಗ ಸುಗ್ರೀವನದಾಗಿದೆ. ಯಾವ ಕಾರ್ಯವನ್ನು ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು ಅಂತ ಅನ್ನೋದನ್ನು ನೀನು ಸರಿಯಾಗಿ ತಿಳಿದವಳು. ನಾವಿನ್ನು ಏನು ಮಾಡಬೇಕು ಮುಂದೆ ಅಂತಂದ್ರೆ ನೀನೇ ವಿಚಾರ ಮಾಡಿ ಹೇಳು ಅಂದ ಲಕ್ಷ್ಮಣ ಸಾರಿಗೆ. ಅವಳು ಲಕ್ಷ್ಮಣನಿಗೆ ವಿಶ್ವಾಸ ಬರುವಂತೆ ಹೀಗೆ ಮುಂದಿನಂತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ನ ಕೋಪಕಾಲ ಶಿತುಕಾಲ ಪುತ್ರ. ನೀನು ಸಿಟ್ಟು ಮಾಡ್ಕೊಳ್ಳಿಕ್ಕೆ ಸಮಯ ಅಲ್ಲ ಇದು. ಈ ಸಂದರ್ಭದಲ್ಲಿ ಸಿಟ್ಟು ಮಾಡ್ಕೊಳ್ಬೇಡ. ನಚಾತಿ ಕೋಪ ಸ್ವಜನೇ ವಿಧೇಯ. ಹೆಚ್ಚು ಸಿಟ್ಟು ಮಾಡ್ಕೊಳ್ಬಾರ್ದು. ನಾವು ನಿನ್ನವರು. ನ ಕಾಮತಂತ್ರೇ ತವ ಬುದ್ಧಿರಸ್ತಿ ಸಂವೈ ಯಥಾ ಮನ್ಯುವಶಂ ಪ್ರಪನ್ನ ನ ದೇಶಕಾಲೌ ಹಿ ನಚಾರ್ಥಧರ್ಮೌ ಅಪೇಕ್ಷತೆ ಕಾಮರತಿರ್ ಮನುಷ್ಯ. ನೀನು ಹೇಳಿದಂತೆ ಇವತ್ತು ಸುಗ್ರೀವ ಕಾಮಕ್ಕೆ ವಶನಾಗಿ ಎಲ್ಲ ಮರ್ತಿದ್ದಾನೆ ಅನ್ನೋದು ಹೌದು. ಆದರೆ ಕಾಮದ ಮನ್ಮಥನ ಒತ್ತಡ ಎಷ್ಟು, ಮನ್ಮಥನ ಪ್ರಭಾವ ಎಷ್ಟು ಅನ್ನೋದು ನಿನಗೆ ಗೊತ್ತಿದ್ದಂತೆ ಕಾಣೋದಿಲ್ಲ ಅಂದ್ಲವು ತಾರೆಗೆ. ಆ ತಾರೆ ಲಕ್ಷ್ಮಣನಿಗೆ ಹೇಳಿದ್ದು. ಸತ್ಯಾಪಿ ಜಾನಾಮಿ ತಥಾ ಅವಿಶಸ್ಯಂ ಬಲಂ ನರಶ್ರೇಷ್ಠ ಶರೀರಜಸ್ಯ ಜಾನಾಮಿ ಯತ್ಕಿಂಶ್ಚ ಜನೇವ ಬದ್ಧಂ ಕಾಮೇನ ಸುಗ್ರೀವ ಮಸಕ್ತ ಮಧ್ಯ. ಯಾವತ್ತೂ ಅವನು ನನ್ನ ಅಂತಃಪುರದಲ್ಲೇ ಇರ್ತಾನೆ ಆ ಲಕ್ಷ್ಮಣ, ಆ ಸುಗ್ರೀವ. ಹಾಗಾಗಿ ವಾನರ ಸಾಮ್ರಾಜ್ಯದ ಅರ್ಥವ್ಯವಸ್ಥೆಯನ್ನು, ರಾಜ್ಯ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದ್ರಲ್ಲಿ ಅವನು ಅಲಸಿಯಾಗಿರೋದು ಹೌದು. ನಿನ್ನ ಕಾರ್ಯವನ್ನು ಕೂಡ ಆತ ಸ್ವಲ್ಪ ಮಟ್ಟಿಗೆ ಮರೆತಿರೋದು ಹೌದು. ಒಪ್ಕೊಂಡ್ಲು. ಮಹರ್ಷಯೋ ಧರ್ಮ ತಪೋಪಿ ಕಾಮಾಹ ಕಾಮಾನುಕಾಮಾಹ ಪ್ರತಿಬದ್ಧ ಮೋಹಾಹ. ದೊಡ್ಡ ದೊಡ್ಡ ಋಷಿಗಳು ಕೂಡ ಕಾಮಕೋಶರಾಗಿ ಧರ್ಮ ಏನು ಅನ್ನೋದನ್ನು ಮರೆತು ಬಿಡ್ತಾರೆ. ಹಾಗಿದ್ದಾಗ ಅಯಂ ಪ್ರಕೃತ್ಯ ಚಪಲಃ ಕಪಿ, ಸ್ವಾಭಾವಿಕವಾಗಿ ಚಂಚಲ ಸ್ವಭಾವದ ಕಪಿ ಈತ. ಇವನು ತನಗೆ ಬಹಳ ಕಾಲದ ನಂತರ ಪ್ರಾಪ್ತ ಆಗಿರುವಂಥ ಈ ಸುಖ, ರಾಜ್ಯ ಇದನ್ನೆಲ್ಲ ಪಡ್ಕೊಂಡು ಎಲ್ಲವನ್ನು ಮರೆತಿದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ನೀನೊಂದು ಸ್ವಭಾವ ಸಹಜ, ನಿಸರ್ಗ ಸಹಜ ಅಂತ ಅನ್ನೋದನ್ನು ಗಮನಿಸಬೇಕು. ಸುಗ್ರೀವ ಇಷ್ಟೆಲ್ಲ ಮನ್ಮಥನಿಗೆ ಅಧೀನನಾಗಿ ಎಲ್ಲ ಕೆಲಸವನ್ನ ಮಾಡೋದ್ರಲ್ಲಿ ಅಲಸನಾಗಿದ್ರು ನಿಮ್ಮ ಪ್ರಯೋಜನ ಏನಾಗಬೇಕಾಗಿದೆ, ಸೀತೆಯನ್ನು ಹುಡುಕೋ ಕೆಲಸ ಏನಾಗಬೇಕಾಗಿದೆ, ಅದರ ಕಾರ್ಯಕ್ಕಾಗಿ ಈಗಾಗಲೇ ಕಪಿಗಳಿಗೆ ಆಜ್ಞೆ ಕೊಟ್ಟಿದ್ದಾನೆ. ಅವನ ಆಜ್ಞೆಗನುಸಾರವಾಗಿ ಇನ್ನು ಕೆಲವೇ ದಿವಸಗಳಲ್ಲಿ ವಾನರರು 1,00,000 ಕೋಟಿ ಸಂಖ್ಯೆಯಲ್ಲಿ ಇಲ್ಲಿ ಬರೋರಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟಂಥ ಆಜ್ಞೆಯನ್ನು ಅವನು ಈಗಾಗಲೇ ಕೊಟ್ಟಾಗಿದೆ. ನೀನು ಈ ಸಂಗತಿಯನ್ನು ತಿಳಿದುಕೊಂಡು ಅಂತಃಪುರದ ಒಳಗೆ ಬಾ, ಅರಮನೆ ಒಳಗೆ ಬಾ. ಅಂತಃಪುರದಲ್ಲಿ ಸ್ತ್ರೀಯರಿದ್ದಾರೆ, ಹಾಗಾಗಿ ಅವರನ್ನು ನೋಡೋದು ಅನುಚಿತ ಅಂತ ಭಾವಿಸಿ ನೀನು ಹೊರಗೆ ನಿಂತಿದ್ದಿ, ಸದಾಚಾರವನ್ನು ಶಿಷ್ಟಾಚಾರವನ್ನು ಕಾಪಾಡಿದ್ದೆ. ಈಗ ನಾನೇ ನಿನ್ನನ್ನು ಅಂತಃಪುರದ ಒಳಗೆ ಸ್ವಾಗತ ಮಾಡ್ತಿದ್ದೇನೆ, ಬಾ. ಅಚ್ಚಲಂ ಮಿತ್ರಭಾವೇನ ಸತಾಂ ಧಾರಾವಲೋಕನಂ. ಪರಸ್ತ್ರೀಯರು ಇರಬಹುದು, ಇಲ್ಲಿರುವಂಥ ಸ್ತ್ರೀಯರಲ್ಲ, ಆದರೆ ಅವರು ಸುಗ್ರೀವನಿಗೆ ಸಂಬಂಧಪಟ್ಟಂಥ ಸ್ತ್ರೀಯರು, ಮಿತ್ರನ ಸ್ತ್ರೀಯರು. ಹಾಗಾಗಿ ಮಿತ್ರರನ್ನ ಸ್ತ್ರೀಯರನ್ನ
ಯೋಗ್ಯ ದೃಷ್ಟಿಯಿಂದ ನೋಡೋದು. ಅಯೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಅದು ತಪ್ಪಾಗಿತ್ತು. ಯೋಗ್ಯ ದೃಷ್ಟಿಯಿಂದ ನೋಡಿ ಅಂತಃಪುರದ ಒಳಗೆ ಬರೋದು ತಪ್ಪೇನಲ್ಲ. ಹೀಗೆ ತಾರೆ ಅವನನ್ನ ಒತ್ತಾಯಿಸಿ ಆಹ್ವಾನಿಸಿದ ಮೇಲೆ ಆತ ಅಂತಃಪುರದ ಒಳಗೆ ಬಂದ. ಸುಗ್ರೀವ ದೊಡ್ಡ ಆಸನದ ಮೇಲೆ ರತ್ನಗಂಬೆಯನ್ನು ಹೊಸಿದ್ದಂಥ ಆಸನದ ಮೇಲೆ ಕೂತ್ಕೊಂಡಿದ್ದ. ಸುತ್ತಮುತ್ತಲು ಸ್ತ್ರೀಯರ ದೊಡ್ಡ ಗುಂಪು ಅವನ ಸೇವೆಗೆ ಸನ್ನದ್ಧಾಗಿತ್ತು. ತಾಮ್ರ ಬೀಸಲಿಕ್ಕೆ, ಅವನಿಗೆ ಮದ್ಯಪಾನ ಮಾಡಿಸ್ಲಿಕ್ಕೆ ಇತ್ಯಾದಿಗಳು. ಅವನನ್ನು ನೋಡಿದ ಕೂಡಲೇ ಲಕ್ಷ್ಮಣನ ಕೋಪ ಮತ್ತಷ್ಟು ಹೆಚ್ಚಾಯಿತು. ಕಣ್ಣುಗಳು ಕೆಂಡದಂತಾದವು. ಆ ಸುಗ್ರೀವ ಲಕ್ಷ್ಮಣ ಬರೋದನ್ನ ತಾನೂ ಕೂಡ ನೋಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ 33ನೇ ಸರ್ಗ ಮುಕ್ತಾಯ ಆಗಿದೆ.